ಕೂತ್ಕೊಳ್ಳಿ. ಘೋಷಣೆ ಏನಾದಿದೆಯಾ? ಘೋಷಣೆ ಏನಿಲ್ಲ. ಅನೌನ್ಸ್ಮೆಂಟ್ ಅನ್ನೋದಿದೆಯಾ? ಇದು ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಮಹಾನಗರ ಪಾಲಿಕೆ ವತಿಯಿಂದ ಘನತ್ಯಾಜ್ಯ ವಸ್ತುಗಳು ಮೂಲದಲ್ಲಿಯೇ 4 ರೀತಿಯ ಹಂತದಲ್ಲಿ ಬೇರ್ಪಡಿಸಿ ನೀಡುವುದಾಗಿ ಸಾರ್ವಜನಿಕರಿಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇವತ್ತು ಇಷ್ಟು ದಿವಸ ನಾವೇನು ಮಾಡ್ತಾಯಿದ್ವಿ, ನಮ್ಮ ಒಂದು ಮಹಾನಗರ ಪಾಲಿಕೆ ವಾಹನದಲ್ಲಿ ಹಸಿ ಕಸ ಮತ್ತು ಒಣ ಕಸವನ್ನು ಪ್ರತ್ಯೇಕವಾಗಿ ತೊಗೊಳ್ತಾ ಇದ್ವಿ. ಆದರೆ ಈಗ 2026 ಒಂದು ನಿಯಮದ ಪ್ರಕಾರ 4 ರೀತಿ ಕಸವನ್ನು ಬೇರ್ಪಡಿಸಬೇಕಾಗಿ ಸಾರ್ವಜನಿಕರಿಗೆ ಒಂದು ಅರಿವು ಮೂಡಿಸುವಂಥ ಇದು ವಿಶೇಷವಾದ ಒಂದು ಕಾರ್ಯಕ್ರಮವಾಗಿದೆ. ಏನಪ್ಪ ಅಂತಂದರೆ, ಹಸಿ ಕಸ ಅಂತಂದರೆ ನಾವು ಅಡುಗೆ ಮನೆಯಲ್ಲಿ ಏನಿದೆ ಕೊಳೆಯುವಂತಹ ವಸ್ತುಗಳು, ಅದನ್ನು ನಾವು ಹಸಿ ಕಸ ಅಂತ ಹೇಳಿ ಕರಿತೀವಿ. ಪ್ಲಾಸ್ಟಿಕ್ಕು, ಆಮೇಲೆ ಭೂಮಿ ಮೇಲೆ ಬಿದ್ದರೆ ಕರಗದೇ ಅಂತಹ ವಸ್ತುಗಳನ್ನು ನಾವು ಒಣಕಸ ಅಂತ ಹೇಳಿ ಕರಿತಾ ಇದ್ವಿ. ಅದನ್ನು ಮತ್ತು ನಾವೊಂದು ರೀಸೈಕ್ಲಿಂಗ್ ಮೂಲಕ ಅದು ಬೇರೆ ವಸ್ತುವಾಗಿ ಮಾರ್ಪಾಡಾಗಲಿಕ್ಕೆ ನಾವು ಜನರಿಂದ ಒಂದು ಉತ್ತಮ ರೀತಿಯಲ್ಲಿ ಕಲೆಕ್ಟ್ ಮಾಡ್ತಾ ಇದ್ವಿ. ಆದರೆ ಇವಾಗ ಸ್ಯಾನಿಟರಿ ವೇಸ್ಟ್ ಅಂತ ಕೂಡ, ತ್ಯಾಜ್ಯ ಅಂತ ಕೂಡ ಬಂದಿದೆ. ಅಂತಂದರೆ ಸ್ಯಾನಿಟರಿ ಅಂತಂದರೆ ಈ ಮಕ್ಕಳು ಬಳಸುವಂತಹ ಏನು ಪ್ಯಾಂಪರ್ಸ್ ಈ ಥರ ಇದೆ, ಇದು ಕೂಡ ಸ್ಯಾನಿಟರಿ ತ್ಯಾಜ್ಯವಾಗಿದೆ. ಹಾಗೂ ಮತ್ತು ವಿಶೇಷ ಕಾಳಜಿ ತ್ಯಾಜ್ಯ ಅಂತ ಹೇಳಿ ಇನ್ನೊಂದು ಬಂದಿದೆ. ಅಂದರೆ ಈಗ ಅವಧಿ ಮೀರಿದಂತಹ ಏನು ಮಾತ್ರೆಗಳು, ವಸ್ತುಗಳು, ಆಮೇಲೆ ಲೋಹದ ಐಟಮ್ಗಳು, ಗಾಜಿನ ಐಟಮ್, ಇದನ್ನೆಲ್ಲ ಕೂಡ ಒಂದು ಅಪಾಯಕಾರಿ ಮತ್ತು ವಿಶೇಷ ಕಾಳಜಿ ತ್ಯಾಜ್ಯ ಅಂತ ಹೇಳಿ 4 ರೀತಿಯಾಗಿ ವಿಂಗಡಿಸಿ ಸಾರ್ವಜನಿಕರು ನೀಡಬೇಕಾಗಿ ಎಲ್ಲರಲ್ಲೂ ಕೂಡ ನಾವು ಕಳಕಳಿಯಾಗಿ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಾವು ಮಹಾನಗರ ಪಾಲಿಕೆಯಿಂದ ನಮ್ಮ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಏನಂದರೆ, ಘನತ್ಯಾಜ್ಯ ವಸ್ತುಗಳನ್ನು ನಿರ್ವಹಣೆ ಮಾಡೋದು. ಅಂದರೆ ಹಸಿ ಕಸ ವಿಂಗಡಿಸಿ ಕೊಡಬೇಕು, ಒಣ ಕಸ ವಿಂಗಡಿಸಿ ಕೊಡಬೇಕು ಅಂತ ಕಾನ್ಸೆಪ್ಟ್ ಇಷ್ಟು ದಿನವರೆಗೂ ಇತ್ತು. ಈಗ ಪ್ಲಾಸ್ಟಿಕ್ಕನ್ನು ಆದಷ್ಟು ಕಡಿಮೆ ಮಾಡಬೇಕು ಅನ್ನೋದು ಒಂದು. ಆಮೇಲೆ ಇನ್ನೂ 2 ತ್ಯಾಜ್ಯಗಳು ಹೆಚ್ಚುವರಿಯಾಗಿ ಬಂದಿದೆ. ಅದರಲ್ಲಿ ಯಾವುದು ಅಂತ ಹೇಳಿದ್ರೆ ಸ್ಯಾನಿಟರಿ ಪ್ಯಾಡ್ಸ್ಗಳು ಮತ್ತು ವಿಶೇಷ ಆರೈಕೆ ತ್ಯಾಜ್ಯಗಳು ಅಂತೇಳಿ, ಅದು ತ್ಯಾಜ್ಯಗಳನ್ನು ವಿಂಗಡಿಸಿ ಮಾಡಿ ಸಪ್ರೇಟ್ ಕೊಡಬೇಕು ಅಂತ ಇದೆ. ಅದಾದ ನಂತರ ಇನ್ನೊಂದು ಅಪಾಯಕಾರಿ ವಸ್ತುಗಳು ಅಂತ ಒಂದು ಇದೆ. ಅದ್ಯಾವುದು ಅಂತ ಹೇಳಿದ್ರೆ ಬ್ಯಾಟ್ರಿಗಳು, ಶೆಲ್ಗಳು, ಪೇಂಟಿಂಗ್ ಡಬ್ಬಗಳು, ಮತ್ತು ಮೆಡಿಷನ್ಸ್ಗಳು, ಸೂಜಿ ಸಿರಂಜ್ಗಳನ್ನು ಸಪ್ರೇಟಾಗಿ ಕೊಡಬೇಕು ಅಂತ. ಇದೆಲ್ಲದನ್ನು ಅಪಾಯಕಾರಿ ವಸ್ತುಗಳಂತ ವಿಂಗಡಣೆ ಮಾಡಿ ಅದನ್ನು ಕೂಡ ಸಪ್ರೇಟಾಗಿ ಕೊಡಬೇಕು ಅಂತೇಳಿ ನಾವು ಜನಗಳಲ್ಲಿ, ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ, ಲೈಬ್ರರಿಗಳಲ್ಲಿ, ಪಾರ್ಕ್ಗಳಲ್ಲಿ, ಮಾರ್ಕೆಟ್ಗಳಲ್ಲಿ ಎಲ್ಲ ಜನಗಳಿಗೂ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಎಲ್ಲರೂ ಜನ ಅರ್ಥ ಇದನ್ನು ತಿಳ್ಕೊಂಡು ಯಾಕೆ ಹೇಳ್ತಾ ಇದ್ದಾರೆ ಅನ್ನೋದನ್ನು ಮನದಟ್ಟು ಮಾಡಿಕೊಂಡು ಇದನ್ನು ವಿಶೇಷವಾಗಿ ಸಪ್ರೇಟ್ ಮಾಡಿ ಕೊಟ್ಟರೆ ಎಲ್ಲರ ಆರೋಗ್ಯದ ಹಿತದೃಷ್ಟಿಯಿಂದ, ನಮ್ಮ ಭೂಮಿ, ನೀರು, ನಾವು ಏನೇನು ಪರಿಸರದಿಂದ ಯೂಸ್ ಮಾಡ್ತಾ ಇದ್ದೀವಿ ಇದೆಲ್ಲ ಹಿತದೃಷ್ಟಿಯಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ, ನಮ್ಮ ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲರಿಗೂ ಅರಿವು ಮೂಡಿಸಬೇಕು ಅಂತ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಹಾನಗರ ಪಾಲಿಕೆಯಿಂದ ಕಮ್ಯುನಿಟಿ ಮೊಬೈಲೈಸರ್ಸ್ ಅಂತ ಹೇಳ್ಬಿಟ್ಟು ಕುಸುಮ, ಪ್ರತಿಮಾ, ಶ್ವೇತಾ, ಕಾವ್ಯ, ಪೂಜಾ, ಮತ್ತು ಜೀವಿತ, ಸುಧಾ, ಮೋಕ್ಷ, ಸಂಜಯ್ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮಗಳನ್ನು ಎಲ್ಲ ಕಡೆನೂ ನಡೆಸ್ಕೊಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಸಹಕರಿಸಿ. ಇದು ನನ್ನ ಕಳಕಳಿಯ ಮನವಿ. ನಮಸ್ಕಾರ.